ಗ್ಯಾರಂಟಿಗಳ ಪರಿಷ್ಕರಣೆ ವಿಚಾರದಲ್ಲಿ ಈಗ ಸಚಿವರ ಮತ್ತು ಶಾಸಕರ ನಡುವೆ ಪರ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಸರ್ಕಾರಿ ನೌಕರರು ಮತ್ತೆ ಡಾಕ್ಟರ್ಗಳು ಇಂಜಿನಿಯರ್ಗಳಿಗೂ ಕೂಡ ಸ್ಕೀಮ್ ಪಡ್ಕೊಳ್ತಾ ಇದ್ದಾರೆ. ಅರ್ಹ ಬಡವರಿಗೆ ತಲುಪಬೇಕು ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಈ ಬಗ್ಗೆ ಸಂಪುಟದಲ್ಲಿ ಚರ್ಚಿಸ್ತೀವಿ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ. ದುರ್ಬಳಕೆ ಆಗಬಾರದು ಅಂತ ಮಧು ಬಂಗಾರಪ್ಪನವರು ಹೇಳ್ತಾ ಇದ್ದಾರೆ. ಪರಿಷ್ಕರಣೆ ವಿಚಾರಣೆ ಇಲ್ಲ ಅಂತ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾ ಇರೋದು. ಸೊ ಸದ್ಯಕ್ಕಂತೂ ಒಂದು ಚರ್ಚೆ ಅಂತೂ ಇದೆ. ಪರಿಷ್ಕರಣೆ ಆಗಲೇಬೇಕು, ಇಲ್ಲದೆ ಇದ್ರೆ ಅದನ್ನು ನಿಭಾಯಿಸೋದು ಕಷ್ಟ ಅಂತ ಹೇಳಿ. ಕಾರಣ 60,000 ಕೋಟಿ ಈ ಯೋಜನೆಗೆ ಬೇಕಾಗುತ್ತೆ. ಅದನ್ನು ನಿಭಾಯಿಸೋದು ಅಷ್ಟು ಸುಲಭದಲ್ಲ. 1 ವರ್ಷ ಹೇಗೋ ಮ್ಯಾನೇಜ್ ಮಾಡಿ ಕೊಟ್ಟಿದ್ದಾರೆ. ಜನರ ಅಭಿಪ್ರಾಯ ಕೂಡ ಇದೆ. ಆ ರೀತಿ ನಾವು ಸರ್ಕಾರದಲ್ಲಿ ಅದ್ರ ಬಗ್ಗೆ ಇನ್ನೂ ಏನು ಯೋಚನೆ ಮಾಡಿಲ್ಲ. ಬಡ್ಜೆಟ್ರಿ ಅಲೋಕೇಶನ್ ಮಾಡ್ಕೊಂಡಿದ್ದೀವಿ. 56,000 ಕೋಟಿ ಬಡ್ಜೆಟ್ರಿ ಅಲೋಕೇಶನ್ ಈ ವರ್ಷಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಪರಿಷ್ಕರಣೆ ಮಾಡೋದು ಸಾಧು ಆಗೋದಿಲ್ಲ. ಅದನ್ನ ಮುಂದಿನ ದಿನದಲ್ಲಿ ಅದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಅಲ್ಲಿ ಇಲ್ಲಿ ಮಾತಾಡುವಾಗ ನಮ್ಮ ಶಾಸಕರುಗಳಿರ್ಬೋದು ಅಥವಾ ನಮ್ಮ ಕಾರ್ಯಕರ್ತರು ಇರ್ಬೋದು, ಅವರೆಲ್ಲ ಹೇಳ್ತಿರ್ತಾರೆ. ಎಲ್ಲ ನೋಡೋಣ. ಅದ್ರ ಬಗ್ಗೆ ಇನ್ನೂ ಚರ್ಚೆ ಸರ್ಕಾರದ ಹಂತದಲ್ಲಿ ಚರ್ಚೆ ಆಗಬೇಕಲ್ಲ. ಸಾರ್ವಜನಿಕವಾಗಿ ಅಲ್ಲಿ ಇಲ್ಲಿ ಯಾರು ಮಾತಾಡ್ತಾರೆ, ಆದರೆ ಸರ್ಕಾರದ ಹಂತದಲ್ಲಿ ಚರ್ಚೆ ಆಗಬೇಕಾಗುತ್ತೆ. ಸೊ ಶ್ರೀಮಂತರು ತೆಗೆದು ಬಡವರಿಗೆ ಕೊಟ್ಟರೆ ಒಳ್ಳೇದಾಗ್ಬೋದು. ಸೊ ಆ ರೀತಿ ಎಲ್ಲ ಚರ್ಚೆ ನಡೀತಾ ಇದ್ದಾರೆ ಎಲ್ಲ ಕಡೆ. ಇದೇ ಯೋಜನೆ ಹೋಗ್ತಾ ಇದೆ. 2,000 ರೂಪಾಯಿ ಹೋಗ್ತಾ ಇದೆ. ಬಸ್ನಲ್ಲಿ ಅಡ್ಡಾಡಕ್ಕೆ ಹೋಗ್ತಾ ಇದೆ. ಬಸ್ನಲ್ಲಿ ಅದಕ್ಕೆ ರಿಸ್ಟ್ರಿಕ್ಷನ್ ಇಲ್ಲ. ಭಾಳ ಜನ ಅಭಿಪ್ರಾಯ ಇದೆ ಅದು ಬಡವರಿಗೆ ಹೋಗಬೇಕು. ಶ್ರೀಮಂತರಿಗೆ ಹಂಗಾರೆ ಹತ್ರ ಅವಶ್ಯಕತೆ ಇಲ್ಲ, ಅವರು ದುಡ್ಡು ಕೊಟ್ಟು ಹೋಗ್ತಾರೆ. ಸೊ ಅದನ್ನು ಆದಷ್ಟು ಬಡವರಿಗೆ ಕೊಟ್ಟರೆ ಒಳ್ಳೇದಂತ ಚಿಂತನೆ ನಡೀತಾ ಇದೆ. ಯಾರಿಗೆ ಅನುಕೂಲ ಇದ್ದಾಗ ಅವರಿಗೆ ಒಂದು ಸರ್ಕಾರದ ಸವಲತ್ತು ಅನ್ವಯ ಆಗೋದಿಲ್ಲ ಅಂತ ಹೇಳಿದ್ರೆ ಅದು ಸರ್ಕಾರದ ತೀರ್ಮಾನಕ್ಕೆ ಬಿಡ್ತೀನಿ. ನಾನು ಅದು ವಿರುದ್ಧ ಅಂತ ಹೇಳಲ್ಲ. ಯಾಕೆಂದ್ರೆ ನಾನೊಬ್ಬ ಪ್ರಣಾಳಿಕೆ ಉಪಾಧ್ಯಕ್ಷನಾಗಿ ನಾವೇನಂತ ಕಮಿಟ್ಮೆಂಟ್ ಕೊಟ್ಟಿದ್ದೀವಿ ಅದನ್ನ ಆನರ್ ಮಾಡಿದ್ದೀವಿ. ಅದೇನಾದರೂ ಬಡವರಿಗಲ್ಲದೆ ಏನಾದ್ರು ಮಿಸ್ಯೂಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ಸರ್ಕಾರದ ಮಟ್ಟದಲ್ಲಿ ಒಳ್ಳೆ ತೀರ್ಮಾನವನ್ನ ತಗೊಳ್ಳಿ. ನಾನು ಕ್ಯಾನ್ಸಲ್ ಅಂತೂ ನೋ ಯಾವುದೇ ಕಾರಣಕ್ಕೂ ಮಿಸ್ಯೂಸ್ ಆಗಬಾರ್ದು ಅಂತ ಹೇಳಿ ನಾನು ಹೇಳ್ತೀನಿ ಹೊರತು ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗಲ್ಲ, ಆಗೋದು ಇಲ್ಲ, ಆಗಬಾರ್ದು ಅನ್ನೋದು ನನ್ನ ಮನವಿ. ಇಲ್ಲ ಪರಿಷ್ಕರಣೆ ನಂಗೆ ಗೊತ್ತಿಲ್ಲ. ನಾನು ಮಿಸ್ಯೂಸ್, ಪರಿಷ್ಕರಣೆ ಬೇರೆ. ನಾನು ಹೇಳೋದು ಮಿಸ್ಯೂಸ್ ಆಗಬಾರ್ದು. ಗ್ಯಾರಂಟಿಗಳ ಪರಿಷ್ಕರಣೆ ಮಾಡಬೇಕು, ಅದು ನಿಲ್ಲಿಸಬೇಕು ಅಂತ ಯಾವುದೇ ರೀತಿಯಾದಂಥ ಮಾತುಕತೆನೂ ನಡೆದಿಲ್ಲ. ಅದು ಆಲೋಚನೆ ಕೂಡ ಸರ್ಕಾರದಲ್ಲಿ ಇಲ್ಲ. ಇಲ್ಲ ಆಸ್ ಫಾರ್ ಎಸ್ ಫೇಕ್ ಯಾವುದಾದ್ರೂ ಇದ್ದರೆ ನೋಡಿ ಅಂತ ಅದರ ಒಂದು ಅಭಿಯಾನ ಹಮ್ಮಿಕೋತಾ ಇದೀವಿ ಹೊರತು ಮಾನದಂಡಗಳನ್ನು BPL ಕಾರ್ಡಿಗೆ ಚೇಂಜ್ ಮಾಡೋದು ಯಾವುದೇ ಚರ್ಚೆ ನಡೆದಿಲ್ಲ.